ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. संपूर्ण अनुग्रह वर प्रसाद फल सिद्धिरस्तु। ಏನು ಕಾಣಿಸ್ತಾ ಇಲ್ಲ. सर ಸ್ವಲ್ಪ ಹಿಂದೆ ಬನ್ನಿ ಸರ್. ದಯವಿಟ್ಟು ಅಂತ ಇಟ್ಕೊಂಡ ರಾತ್ರಿ ನಿತ್ಯಕ್ಕೆ ಕಟ್ಟಿ ಅಡ್ಡ ಇಟ್ಕೊಂಡು ಪ್ರಕಾರ ಕಂಡ ದಯವಿಟ್ಟು ತಮ್ಮ ಸಾಲ ಕೊಡ್ಕೊಳ್ಳಿ ಸರ್ ಜೂ ಟಿವಿ ಲೈವ್ ದಯವಿಟ್ಟು ಎಲ್ಲರೂ ಅವರ ಜಾಗದಲ್ಲಿ ಕೂತ್ಕೊಳ್ಳಿ. ಯಾರು ಮುಂದೆ ಬರಬೇಡಿ. ಒಂದೊಂದೇ ಟೇಬಲ್ ಅಲ್ಲೇ ಬಿಡ್ತೀವಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ಯಾರು ಬರಬೇಡಿ. ಯಾರು ಗಲಾಟೆ ಮಾಡಬೇಡಿ. ದಯವಿಟ್ಟು ಅವರ ಜಾಗದಲ್ಲಿ ಕೂತ್ಕೊಳ್ಳಿ. ನಿಂತ್ಕೋಬೇಡಿ. ಯಾರು ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಸೇವಾಕರ್ತರು ದೇವ್ರ ದರ್ಶನ ಮಾಡ್ಕೊಂಡು ಬೇಗ ಕೆಳಗೆ ಬರಬೇಕು. ತುಂಬಾ ಜನ ನಿಂತಿದ್ದಾರೆ ಹಿಂದೆಗಡೆ. ದಯವಿಟ್ಟು ಎಲ್ಲರೂ ಬೇಗ ಬೇಗ ಬರಬೇಕು. ಗೋವಿಂದ 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 ಗೋವಿಂದ
సేవా ఖర్చులో దంపతులు ఒక్కొక్కరేట ఒకరు వచ్చి ప్రసాదము మీకు ఇచ్చే వస్త్రము అంత క్లీన్ గా చూసుకుంటారా హోటల్లో పట్టే అక్కడ పూజ చేస్తున్నారా సార్ ఇక్కడ సార్ ఇక్కడ ನೋಡಿ ಎಲ್ಲರೂ ಲೈನಲ್ಲಿ ನಿಂತ್ಕೋಬೇಕು ದಯವಿಟ್ಟು ನಿಂತ್ಕೊಳ್ಳಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕಾದ್ರೆ ಜೈ ವಾಸವಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಾಸವಿ ಜಯಂತಿ ಕಾರ್ಯಕ್ರಮಗಳು ಇವತ್ತು 9ನೇ ದಿನ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತಿನ ದಿನ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದೇವೆ. ಬೆಂಗಳೂರು ಬೆಂಗಳೂರಿಂದ ಸಂಜಯ್ ನಗರದಿಂದ ದೇವರು ತರಿಸಿದ್ದೀವಿ. ಮೂಲಕ ಲೋಕ ಕಲ್ಯಾಣಕ್ಕಾಗಿ ಮತ್ತು ಮಳೆ ಬೆಳೆ ಸಮೃದ್ಧಿಯಾಗಿ ದೇಶ ಸುಭಿಕ್ಷವಾಗಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಪ್ರತಿಯೊಬ್ಬರ ಜನಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಕಾರ್ಯಕ್ರಮ ಸರ್ ಇದು 96 ವರ್ಷಗಳಿಂದ ನಡೀತಾ ಇದೆ ಕಾರ್ಯಕ್ರಮ. ಈ ಕಲ್ಯಾಣೋತ್ಸವನು ಪ್ರತಿ ವರ್ಷ ನಡೀತದೆ. ಈ ನಮ್ಮ ವಾಸವಿ ಜಯಂತಿ ಬಂದು ನಮಗೆ ಅದು ಇಸ್ವಿ ಗೊತ್ತೇ ಇಲ್ಲ. ದಿನದಿಂದ 100 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಪ್ರತಿಯೊಬ್ಬ ಒಂದೊಂದು ದೇವರಿಗೆ ಕಲ್ಯಾಣೋತ್ಸವ ಇರ್ಬೋದು, ಪುಷ್ಪಯಾಗ ಇರ್ಬೋದು, ಈ ಥರ ಪ್ರತಿಯೊಂದು ಬೇರೆ ಬೇರೆ ಸೇವೆಗಳನ್ನ ನೆರವೇರಿಸ್ತಾ ಇದ್ದೀವಿ. ಪ್ರತಿ ವಾಸವಿ ಜಯಂತಿಗೆ 11 ದಿನ ಕಾರ್ಯಕ್ರಮ ಇರ್ತದೆ. ಪ್ರತಿದಿನ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಅಲಂಕಾರ ಇರ್ತದೆ, ಮತ್ತು ಬಫೆ ವ್ಯವಸ್ಥೆ ಇರ್ತದೆ, ಊಟದ ವ್ಯವಸ್ಥೆ. 9ನೇ ದಿನ ನಮ್ಮ ಈ ಬಿಂದುವಾಳಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ವಿ. ಮತ್ತು ಬೆಳಗಿನ ಊಟ, ಉಪಹಾರ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಬಫೆ ವ್ಯವಸ್ಥೆ. ಮತ್ತು ನಾಳೆನೂ ಇರುತ್ತೆ. ನಾಳೆನೂ ಪುಷ್ಪ ಪಲ್ಲಕ್ಕಿ ಇರುತ್ತೆ. ರಾತ್ರಿ 7 ಗಂಟೆ ಪ್ರಾರಂಭ ಆಗುತ್ತೆ. ದಯವಿಟ್ಟು ತಮಗೂ ವಿನಂತಿ ಮಾಡ್ತಾ ಇದ್ದೀವಿ, ನಾಳೆ 7 ಗಂಟೆಗೆ ನಮ್ಮ ಕನಿಕಾಪುರೇಶ್ವರನ ದೇವಸ್ಥಾನಕ್ಕೆ ಬಂದು ನಮ್ಮ ಏನಿದೆ ಮಾಧ್ಯಮ ಮುಖಾಂತರ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತಾರೆ. ಕಲ್ಯಾಣೋತ್ಸವಕ್ಕೆ ಸುಮಾರು 1,500ದಿಂದ 2,000 ಜನ ನಮ್ಮ ಎಲ್ಲರೂ ಬಂದಿದ್ದರು. ಮತ್ತು ನಮ್ಮ ತಮಗೆ ಗೊತ್ತಿರ್ತಕ್ಕಂಥ ನಮ್ಮ MLC ಗೋವಿಂದರಾಜ್ ಅವರು ಬಂದಿದ್ದರು. ಮತ್ತು ಈ ಸರ್ತಿ MP ಕ್ಯಾಂಡಿಡೇಟ್ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದರು. ಮತ್ತು ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂತಹ ಮಂಗಮ್ಮ ಮುನಿಸ್ವಾಮಿಯವರು ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮತ್ತೇನು ರಾತ್ರಿ ಪುಷ್ಪಯಾಗ ಇದೆ, ಅದಕ್ಕೂ ಕಾರ್ಯಕ್ರಮಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ. ಮತ್ತು ಈ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಂಜುನಾಥ್ ದೀಕ್ಷಿತರು ಮತ್ತು ನಮ್ಮ ವೆಂಕಟೇಶ್ವರ ದೀಕ್ಷಿತರು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಪ್ರಧಾನ ಅರ್ಚಕರು ಮಂಜುನಾಥ್ ದೀಕ್ಷಿತರು ಮತ್ತು ಅವ್ರ ಮಗನಂತಹ ವೆಂಕಟೇಶ್ ದೀಕ್ಷಿತ್ ತಾವು ಏನಾಗಿದ್ದೀರಾ ಇವಾಗ ಆಯುರ್ವೇದ ಅಧ್ಯಕ್ಷರಾಗಿದ್ದೀವಿ. ಮಂಜುನಾಥ್ರವರು ಕಾರ್ಯದರ್ಶಿಯಾಗಿದ್ದಾರೆ. AG ಶ್ರೀನಿವಾಸ ಮೂರ್ತಿ ಅವರು ಖಜಾನ್ಸಿ ಆಗಿದ್ದಾರೆ. SS ಬದ್ರಿನಾಥ್ ಅವರು